ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೃಂದಾ ಅಪ್ಪನ ಮನೆಗೆ ಬಂದು ಅಪ್ಪನ ಫೋಟೋದ ಮುಂದೆ ದೀಪನ ಹಚ್ತಾಳೆ. ಆಗ ಕಲ್ಪನಾ ಬಂದು ನೀನು ಯಾಕೆ ಬಂದೆ ಇಲ್ಲಿಗೆ ಅಂತಾರೆ. ಇದು ನನ್ನ ಅಪ್ಪನ ಮನೆ, ಇಲ್ಲಿಗೆ ಬರೋಕೆ ನನಗೆ ಯಾರು ಪರ್ಮಿಷನ್ ಕೊಡಬೇಕಾಗಿಲ್ಲ ಅಂತಾಳೆ ಬೃಂದಾ. ಅಣ್ಣ ಇದ್ದಾಗ ಒಂದಿನೂ ಈ ಕಡೆ ಬರದೇ ಇರೋಳು ಬಂದರೂ ಅವನ ಕಣ್ಣಲ್ಲಿ ನೀರು ಹಾಕ್ಸಿ ಹೋಗ್ತಾ ಇದ್ದವಳಿಗೆ ಇವತ್ತು ಅಪ್ಪನ ಮೇಲೆ ಪ್ರೀತಿ ಬಂದುಬಿಡ್ತಾ. ಬದುಕಿದ್ದಾಗ ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿದವಳು ಈಗ ದುಃಖಪಟ್ಟರೆ ಏನು ಪ್ರಯೋಜನ ಅಂತಾರೆ ಕಲ್ಪನಾ. ಅತ್ತೆ ಅಂತ ಕೂಗ್ತಾಳೆ ಬೃಂದಾ. ಆಗ ಭಾರ್ಗವಿ ಬಂದು ಬೃಂದಕ್ಕ ಅಪ್ಪ ಇಲ್ಲಿ ಇಲ್ಲ ಅಂತ ಕೂಗಾಡಬೇಡ, ನಾವೆಲ್ಲ ಮೊದಲೇ ದುಃಖದಲ್ಲಿದ್ದೀವಿ, ನಿನ್ನ ಜೊತೆ ಜಗಳ ಆಡೋ ಮನಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತಾಳೆ. ಮುಚ್ಚೆ ಬಾಯಿ, ನನ್ನನ್ನು ಮನೆಯಿಂದ ಹೊರಗೆ ಹೋಗು ಅನ್ನೋ ಅರ್ಹತೆ ನಿನಗೇನೇ ಇದೆ? ಅಪ್ಪನ ಕೋರ್ಟ್ಗೆ ಕರ್ಕೊಂಡು ಹೋಗದೆ ಇದ್ದರೆ ಅಪ್ಪ ನನ್ನ ಕಣ್ಮುಂದೆ ಜೀವಂತವಾಗಿ ಇರ್ತಿದ್ರು, ಚೆನ್ನಾಗಿರೋ ಸಂಸಾರನ ಹಾಳು ಮಾಡೋ ದುರ್ಬುದ್ಧಿ ಯಾಕೆ ನಿನಗೆ ಅಂತಾಳೆ ಬೃಂದಾ. ಅತಿಯಾಯಿತು ಬೃಂದಾ ನಿಂದು ಅಂತಾರೆ ಕಲ್ಪನಾ. ಆಗ ಗದ್ರಿ ನನ್ನ ಬಾಯಿ ಮುಚ್ಚಿಸೋದು ಬಿಟ್ಟು ಇವಳು ಬಾಯಿನ ಮುಚ್ಚಿಸಿದ್ರೆ ಅವ್ರು ಇವತ್ತು ನಮ್ಮ ಅಪ್ಪ ನಮ್ಮ ಕಣ್ಮುಂದೆನೇ ಇರ್ತಿದ್ರು ಅಂತಾಳೆ ಬೃಂದಾ. ಆಗ ಅರ್ಜುನ್ ಬಂದು ಅತ್ತಿಗೆ ಆಗಿರೋದು ಆಕ್ಸಿಡೆಂಟ್, ಎಲ್ಲದಕ್ಕೂ ಭಾರ್ಗವಿನ ಹೊಣೆ ಮಾಡೋದು ಎಷ್ಟು ಸರಿ ಹೇಳಿ ಅಂತಾನೆ. ಇಷ್ಟು ದಿನ ಆಗದೆ ಇರೋ ಆಕ್ಸಿಡೆಂಟು ಈಗಲೇ ಯಾಕಾಯಿತು ಅರ್ಜುನ್? ಸತ್ಯ ಏನು ಅನ್ನೋದು ನಮಗೆಲ್ರಿಗೂ ಗೊತ್ತು, ಆದರೆ ಅದನ್ನು ಕಣ್ಬಿಟ್ಟು ನೋಡೋಕೆ ನಮ್ಗೆ ಯಾರಿಗೂ ಧೈರ್ಯ ಇಲ್ಲ ಅಷ್ಟೇ. ಅಷ್ಟಕ್ಕೂ ಈ ಕೇಸ್ ಬಗ್ಗೆ ಅಪ್ಪಂಗೆ ಹಠ ಬಂದಿದ್ಯಾಕೆ? ಈ ಭಾರ್ಗವಿಯಿಂದನೇ ತಾನೇ. ಇದ್ರ ಜೊತೆಗೆ ಅದ್ಯಾವುದೋ ಹಳೆ ಕೇಸನ್ನು ರೀಓಪನ್ ಮಾಡ್ತೀನಿ ಅಂತಿದ್ರಲ್ಲ, ಆ ಫೈಲ್ ಎಲ್ಲಿ ಅಂತಾಳೆ ಬೃಂದಾ. ನಿನ್ಗೆ ಯಾಕೆ ಆ ಫೈಲು ಚಿಂತೆ ಅಂತಾಳೆ ಭಾರ್ಗವಿ. ನನಗೆ ಚಿಂತೆ ಇರೋದು ಫೈಲ್ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ಮತ್ತೆ ನೀನು ಕೇಸು ಅಂತ ಆ ಹಳೆ ಫೈಲು ಅಂತ ಹೋದರೆ ಅಮ್ಮನ ಗತಿ ಏನು ಅಂತಾಳೆ ಬೃಂದಾ. ನಾನು ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಲ್ಲ ಅಂತ ಅವತ್ತೇ ಆಣೆ ಮಾಡಿದ್ದೀನಲ್ಲ ಅಂತಾಳೆ ಭಾರ್ಗವಿ. ಆಗ ವಿಕ್ಕಿ ಮತ್ತೆ ವಂದನಾ ಬರ್ತಾರೆ. ಒಳಗೆ ಬರ್ಬೋದಾ ಅಂತಾನೆ ವಿಕ್ಕಿ. ಬನ್ನಿ ಅಂತಾಳೆ ಭಾರ್ಗವಿ. ಅತ್ತಿಗೆ ಅಂತಾರೆ ಕಲ್ಪನಾ. ಆಗ ಪೂರ್ಣಿಮಾ ಹೊರಗಡೆ ಬರ್ತಾರೆ. ವಿಕ್ಕಿ ಅವರಿಗೆ ಕೈ ಮುಗಿತಾನೆ. ನಂತರ ಹೂವಿನ ಹಾರನ ರವೀಂದ್ರ ಫೋಟೋಕ್ಕೆ ಹಾಕಿ ಕೊನೆ ಸಲ ಬಂದಾಗ ಅಂಕಲ್ ಸಹ ಇದ್ರು, ಆದರೆ ಈ ಸಲ ಅಂತಾನೆ ವಿಕ್ಕಿ ಎಷ್ಟು ಲಕ್ಷಣವಾಗಿ ಮಹಾಲಕ್ಷ್ಮಿ ಥರ ಇದ್ರಿ, ಬಳೆ ಅರಿಶಿನ ಕುಂಕುಮ ಇದ್ಯಾವುದೂ ಇಲ್ಲದೆ ನಿಮ್ಮನ್ನು ನೋಡೋಕ್ಕೆ ತುಂಬ ನೋವಾಗ್ತಿದೆ ಆಂಟಿ. ಅಂಕಲ್ ತುಂಬ ಒಳ್ಳೆಯವರಾಗಿದ್ದರು ನೋಡಿ, ಒಳ್ಳೆಯವರನ್ನ ದೇವ್ರು ಅದೆಷ್ಟು ಬೇಗ ಮೇಲಕ್ಕೆ ಕರ್ಕೋತಾನೆ. ನಿಮಗೆ ಈ ಥರ ಪರಿಸ್ಥಿತಿ ಬರಲೇಬಾರ್ದಿತ್ತು ಆಂಟಿ ಅಂತಾಳೆ ವಂದನಾ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಆಂಟಿ, ನಿಮ್ಮ ಪಾಲಿಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ. ಮಾಮಿಂದ ದೂರ ಇರೋ ನಮಗೆ ನೀವು ಅಮ್ಮನ ಥರನೇ. ಅಂಕಲ್ಲು ನಮಗೆ ಗುರುಗಳ ಸ್ಥಾನದಲ್ಲಿ ನಿಂತಿದ್ರು. ಇನ್ಫ್ಯಾಕ್ಟ್ ಅವರಿಂದ ಭಾರ್ಗವಿಯವರಿಂದ ನಾನು ತುಂಬ ಸುಧಾರಿಸಿದ್ದೀನಿ, ಅದು ನಿಮಗೆ ಗೊತ್ತು. ಹೀಗೆ ಆಕಸ್ಮಿಕವಾಗಿ ಅಪಘಾತದಲ್ಲಿ ಅವ್ರು ಹೋಗ್ಬಿಡ್ತಾರೆ ಅನ್ನೋದನ್ನು ನನಗೆ ಜೀರ್ಣಿಸ್ಕೊಳ್ಳೋಕ್ಕೂ ಆಗಿಲ್ಲ ಅಂತಾನೆ ವಿಕ್ಕಿ. ರಾಜಕಾರಣಿ ವಿಕ್ಕಿ ಬೇರೆಯೇ ಕಡೆ ಬಂದಿದೆ, ಇವನು ಆಡ್ತಿರೋದು ನಾಟಕನ ನಿಜನಾ ಅಂತ ನನಗೆ ಡೌಟ್ ಬರ್ತಿದೆ ಅಂತ ಬೃಂದಾ ಯೋಚನೆ ಮಾಡ್ತಾಳೆ. ಅಮ್ಮ ತಗೊಳ್ಳಿ ಅಂತ ಕವರನ್ನು ಕೊಡ್ತಾನೆ ವಿಕ್ಕಿ. ಏನಪ್ಪ ಇದು ಅಂತಾರೆ ಪೂರ್ಣಿಮಾ. ನಮ್ಮ ಪಕ್ಷದ ಕಡೆಯಿಂದ ಅಂಕಲ್ ಮಾಡಿರೋ ಕೆಲಸಗಳಿಗೆ ಒಂದು ಸಣ್ಣ ಗೌರವ, ತಗೊಳ್ಳಿ ಅಂತಾನೆ ವಿಕ್ಕಿ. ಬೇಡಪ್ಪ ಅಂತಾರೆ ಪೂರ್ಣಿಮಾ. ಪ್ಲೀಸ್ ಬೇಡ ಅನ್ಬೇಡಿ, ದಯವಿಟ್ಟು ತಗೊಳ್ಳಿ ಅಂತಾನೆ ವಿಕ್ಕಿ. ವಿಕ್ಕಿ ಅದೆಲ್ಲ ಏನು ಬೇಡ ಅಂತಾಳೆ ಭಾರ್ಗವಿ. ಇದು ನಿಮಗೋಸ್ಕರನೋ ನಮಗೋಸ್ಕರನೋ ಅಲ್ಲ ಭಾರ್ಗವಿಯವರೇ, ರವೀಂದ್ರ ಭಟ್ಕಳ್ ನಮ್ಮ ಧರ್ಮಪತ್ನಿಯಾಗಿ ಇದು ಅಮ್ಮಂಗೆ ಸೇರಲೇಬೇಕು. ಸಮಾಜಕ್ಕೆ ಅಂಕಲ್ ಮಾಡಿರೋ ಸೇವೆಗೆ ನಾವು ಕೊಡ್ತಿರೋ ಸಣ್ಣ ಗೌರವ ಅಷ್ಟೇ. ಅಮ್ಮ ತಗೊಳ್ಳಿ ಅಂತಾನೆ ವಿಕ್ಕಿ. ಈ ಸಮಾಜ ಅವರಿಗೆ ತುಂಬ ಗೌರವ ಕೊಟ್ಟಿದೆ ಅಂತಾರೆ ಪೂರ್ಣಿಮಾ. ಕವರನ್ನು ವಿಕ್ಕಿ ರವೀಂದ್ರ ಫೋಟೋದ ಮುಂದೆ ಇಡ್ತಾನೆ. ಅಮ್ಮ, ಅವ್ರ ಸಾವಿನ ಬಗ್ಗೆ ನಮಗೂ ಸಂದೇಹ ಇದೆ, ಆದರೆ ನೀವೇನು ಯೋಚನೆ ಮಾಡಬೇಡಿ. ಈಗಾಗಲೇ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ತನಿಖೆನೂ ನಡೀತಿದೆ. ಆದಷ್ಟು ಬೇಗ ಅಂಕಲ್ನ ಈ ಪರಿಸ್ಥಿತಿಗೆ ತಂದವ್ರ ಮೇಲೆ ಕ್ರಮ ತಗೋತೀವಿ. ಆ ಡ್ರೈವರ್ ಯಾರು ಅಂತ ಕಂಡುಹಿಡಿತೀವಿ. ಒಬ್ಬರ ನಿರ್ಲಕ್ಷ್ಯದಿಂದ ಅಮೂಲ್ಯವಾದ ಜೀವ ಹೋಗಿದೆ, ಆ ವ್ಯಕ್ತಿ ಯಾರೇ ಆಗಿದ್ರೂ ಹುಡುಕಿ ಶಿಕ್ಷೆ ಕೊಡ್ತೀವಿ. ಅಂಕಲ್ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ, ಏನೇ ಸಹಾಯ ಬೇಕಿದ್ರೂ ಸಂಕೋಚವಿಲ್ಲದೆ ನಮ್ಮನ್ನು ಕೇಳಿ, ಬರ್ತೀವಿ ಅಂತ ವಿಕ್ಕಿ ಹೊರಡ್ತಾನೆ. ವಂದನನು ಹೋಗ್ತಾಳೆ. ಆಗ ಎಲ್ಲರೂ ಅವ್ರ ಹಿಂದೆನೇ ಹೋಗ್ತಾರೆ. ಆಗ ಬೃಂದಾ ಇದೇ ಸರಿಯಾದ ಸಮಯ ಅಂತ ಆದಷ್ಟು ಬೇಗ ಫೈಲನ್ನು ಹುಡುಕಬೇಕು ಅಂತ ಯೋಚನೆ ಮಾಡ್ತಾಳೆ. ವಿಕ್ಕಿ ಮನೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಮೀಡಿಯಾದವರು ಬಂದು, ವಿಕ್ಕಿ ಸರ್, ರವೀಂದ್ರ ಭಟ್ಕಳ್ ಮನೆಗೆ ಸಾಂತ್ವನ ಹೇಳೋಕೆ ಬಂದಿದ್ದೀರಾ ಅಂತ ಗೊತ್ತಾಯಿತು, ಅವ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಅಂತಾರೆ. ನ್ಯಾಯ ದೇಗುಲದ ಥರ ಇದ್ದ ಮನುಷ್ಯ, ತಮ್ಮ ಪ್ರಾಮಾಣಿಕತೆಗೆ ಹೆಸರಾಗಿದ್ದ ವ್ಯಕ್ತಿ, ಬಡವರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಡಿದಂಥ ರವೀಂದ್ರ ಭಟ್ಕಳ್ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರು ದೈಹಿಕವಾಗಿ ನಮ್ಮನ್ನು ಆಗಲಿರ್ಬೋದು, ಆದರೆ ಅವರು ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಭಗವಂತನಲ್ಲಿ ನಾನು ಕೇಳ್ಕೊತೀನಿ ಅಂತಾನೆ ವಿಕ್ಕಿ. ಮೇಡಮ್, ನಿಮ್ಮ ಗಂಡನ ಸಾವು ಆಕ್ಸಿಡೆಂಟಾ ಅಥವಾ ಯಾರೋ ಸಂಚು ಮಾಡಿ ಮಾಡಿಸಿರೋ ಕೊಲೆನಾ ಅಂತಾರೆ. ನೋಡಿ, ಈ ಕುಟುಂಬ ಆಗಲೇ ನೊಂದಿದೆ, ಮತ್ತೆ ಎಂಥ ಪ್ರಶ್ನೆಯನ್ನು ಕೇಳ್ತಿದ್ದೀರಾ? ಅದೊಂದು ಆಕ್ಸಿಡೆಂಟ್. ಈಗಾಗಲೇ ಪೊಲೀಸರು ಡ್ರೈವರ್ ಮತ್ತು ವೆಹಿಕಲ್ನ ಹುಡುಕ್ತಿದ್ದಾರೆ. ಆದಷ್ಟು ಬೇಗ ಅವರನ್ನು ಹುಡುಕಿ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ನಮ್ಮ ಪಕ್ಷದಿಂದ ಒತ್ತಡ ಹಾಕ್ತಿದ್ದೀವಿ. ಖಂಡಿತ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತಾನೆ ವಿಕ್ಕಿ. ರವೀಂದ್ರ ಭಟ್ಕಳ್ ಅವರು ಕೆಲವೊಂದು ವರ್ಷಗಳ ಕಾಲ ಕೋರ್ಟಿಂದ ದೂರನೇ ಇದ್ದರು. ಅವ್ರ ಬಾರ್ ಕೌನ್ಸಿಲ್ ಲೈಸೆನ್ಸ್ ರದ್ದಾಗಿದ್ದು ನಿಜಾನಾ ಮೇಡಮ್? ಇಷ್ಟು ವರ್ಷ ಕೋರ್ಟಿಂದ ಬ್ಯಾನ್ ಆಗಿರೋ ವ್ಯಕ್ತಿ ತಮ್ಮ ಹಳೆ ತಪ್ಪನ್ನು ಮುಚ್ಚಾಕೋಕ್ಕೆ, ಸಿಂಪತಿ ಹುಟ್ಟಿಸ್ಕೊಳ್ಳೋಕ್ಕೆ ಈ ಕೇಸನ್ನು ಬಳಸ್ಕೊತಿದ್ದಾರಾ? ಹಾಗಂತ ನಾನಂತಿಲ್ಲ.
ಮೇಡಮ್, ಜನ ಮಾತಾಡ್ಕೋತಿದ್ದಾರೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತಾರೆ ಮೀಡಿಯಾದವರು. ನಿಜವಾದ ಹೋರಾಟಗಾರರಿಗೆ ಸಿಗೋ ಮೊದಲನೇ ಸನ್ಮಾನ ಯಾವುದು ಗೊತ್ತಾ? ಅವಮಾನ. ಭಾರ್ಗವಿಯವರೇ, ನೀವು ಧೈರ್ಯವಾಗಿ ಮಾತಾಡಿ, ನಿಮ್ಮ ತಂದೆದು ಏನು ತಪ್ಪಿಲ್ಲ ಅಂತ ಹೇಳಿ ಅಂತಾನೆ ವಿಕಿ. ಈಚೆ ಬೃಂದಾ ಫೈಲ್ಗಾಗಿ ಎಲ್ಲ ಕಡೆ ಹುಡುಕ್ತಿರ್ತಾಳೆ. ಆಗ ಅವಳಿಗೆ ಒಂದಿಷ್ಟು ಫೈಲ್ ಸಿಗುತ್ತೆ. ಈಚೆ ಭಾರ್ಗವಿ, ನಮ್ಮ ತಂದೆಗೆ ಕೆಲವು ವರ್ಷಗಳ ಹಿಂದೆ ಮೋಸ ಆಗಿತ್ತು, ಆದರೆ ಅವರು ಅದಕ್ಕೆಲ್ಲ ಬಗ್ದೆ ಅವ್ರು ಮತ್ತೆ ನ್ಯಾಯಕ್ಕೋಸ್ಕರ ಹೋರಾಡಿದರೆ ಎಲ್ಲಿ ಸೋತಿದ್ರು ಮತ್ತೆ ಅದೇ ಜಾಗದಲ್ಲಿ ಗೆದ್ದಿದ್ದಾರೆ. ರವೀಂದ್ರ ಭಟ್ಕಳ್ ಒಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ ಅಂತಾಳೆ ಭಾರ್ಗವಿ. ವ್ಯಕ್ತಿ, ಶಕ್ತಿ, ನಾನ್ಸೆನ್ಸ್. ತಂದೆ ದೇವರಂತೆ, ಮಗಳು ದೇವತೆಯಂತೆ. ನೋಡ್ತಾ ಇರು, ನಿನ್ನನ್ನು ತಲೆ ಮೇಲೆ ಮೆರೆಸ್ತಾ ಇದ್ದಿದ್ದ ಜನ ನಿನ್ನನ್ನೇ ಕೊಳಕು ಕಸದ ತರಹ ಮೂಲೆ ಗುಂಪು ಮಾಡ್ತಾರೆ. ನೀನೇ ಕೋರ್ಟಿಗೆ ಬರ್ತೀನಿ ಅಂದರೂ ಜನ ಬಿಡಲ್ಲ ಅಂತ ಗತಿ ಬರುತ್ತೆ ನಿನಗೆ. ಇನ್ನೇನು ಬರಬೇಕಿತ್ತ? ಬರ್ತಾರೆ ವೆಯ್ಟ್ ಆ್ಯಂಡ್ ವಾಚ್ ಅಂತ ಯೋಚನೆ ಮಾಡ್ತಾನೆ ವಿಕಿ. ಆಗ ಕಲ್ಪನಾ, ಬೃಂದಾ ಇಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಒಳಗೋಗ್ತಾರೆ. ಈಚೆ ಬೃಂದಾ ಫೈಲ್ನೆಲ್ಲ ನೋಡ್ತಿರ್ತಾಳೆ. ನಂತರ ಅದನ್ನೆಲ್ಲ ವಾಪಸ್ ತೆಗೆದಿಟ್ಟು ಡೋರ್ ಕ್ಲೋಸ್ ಮಾಡ್ತಾಳೆ. ಆಗ ಕಲ್ಪನಾ ಅಲ್ಲೇ ನಿಂತ್ಕೊಂಡು, ಇಲ್ಲೇನು ಮಾಡ್ತಿದ್ಯಾ ಬೃಂದಾ ಅಂತಾರೆ. ಅದು ಅತ್ತೆ, ಅಪ್ಪನ ನೆನಪಾಯ್ತು, ಅದಕ್ಕೆ ಅವ್ರ ಚೇರಲ್ಲಿ ಕೂರೋಣ ಅಂತ ಬಂದೆ. ಹೌದು, ಯಾರು ಮಾತಾಡೋದು ಕೇಳ್ತಿದೆ, ಯಾರತ್ತೆ ಅದು ಅಂತಾಳೆ ಬೃಂದಾ. ವಿಕ್ಕಿ ನಮ್ಮ ಮನೆಗೆ ಬಂದಿರೋದು ಗೊತ್ತಾಗಿ ಟಿವಿನವರೆಲ್ಲ ಬಂದಿದ್ದಾರೆ, ಬಾ ಅಲ್ಲಿಗೆ ಹೋಗೋಣ ಅಂತ ಕಲ್ಪನಾ ಹೋಗ್ತಾರೆ. ಸರಿ ಅಂತ ಬೃಂದಾ ಆ ಫೈಲ್ ಸಿಗ್ಲಿಲ್ವಲ್ಲ ಅಂತ ಅಲ್ಲಿರೋ ಒಂದು ಫೈಲನ್ನು ತಗೋತಾಳೆ. ಏನು ಅರ್ಜುನ್, ಭಾರ್ಗವಿನ ಅಷ್ಟೊಂದು ಪ್ರೌಡ್ ಫೀಲಲ್ಲಿ ನೋಡ್ತಿದ್ಯಾ ಅಂತಾಳೆ ವಂದನಾ. ಮಾವ ಹೋದ್ಮೇಲೆ ಭಾರ್ಗವಿಯವರು ಡಲ್ ಆಗಿದ್ರು, ಆದರೆ ಈಗ ಮಾವನ ಬಗ್ಗೆ ಮಾತಾಡುವಾಗ ಅವ್ರ ಮುಖದಲ್ಲಿ ಒಂದು ಸಮಾಧಾನ ಕಾಣ್ತಿದೆ ಅಂತಾನೆ ಅರ್ಜುನ್. ಮೀಡಿಯಾದವ್ರ ಮುಂದೆ ಫೇಕ್ ಮುಖ ತೋರಿಸಿ ಸಿಂಪತಿ ಗಿಟ್ಸ್ಕೊಳ್ತಾ ಇದ್ದಾಳೆ ಅಂತಾಳೆ ವಂದನಾ. ಸ್ಟಾಪ್ ಇಟ್ ವಂದನಾ, ಮೀಡಿಯಾದವರು ಇದ್ದಾರೆ, ಅತಿಯಾಗಿ ಮಾತಾಡಿದರೆ ಅವ್ರ ಮುಂದೆನೇ ಸೀನ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂತಾನೆ ಅರ್ಜುನ್. ಅಲ್ಲ, ಇವಳು ಏನು ಮೋಡಿ ಮಾಡಿದ್ದಾಳೆ ಅಂತ ಇವಳು ಹಿಂದೆ ಬಿದ್ದಿದ್ಯಾ ಅರ್ಜುನ್? ಈಗಲೂ ಕಾಲ ಮಿಂಚಿಲ್ಲ, ನಮ್ಮ ಬಗ್ಗೆ ಒಂದು ಸಲ ಯೋಚನೆ ಮಾಡು ಅರ್ಜುನ್. ಅಪ್ಪನ ಕೊಂದವಳು ಅಂತ ಆಚೆ ಜನ ಎಲ್ಲ ಮಾತಾಡ್ತಿದ್ದಾರೆ, ಇಂಥವಳು ನಿನಗೆ ಬೇಕಾ ಅರ್ಜುನ್? ಪ್ಲೀಸ್ ಅರ್ಜುನ್, ಅರ್ಥ ಮಾಡ್ಕೊ ಅಂತಾಳೆ ವಂದನಾ. ಇನ್ನೊಂದು ಮಾತು ಭಾರ್ಗವಿ ಬಗ್ಗೆ ಮಾತಾಡಿದರೆ ಚೆನ್ನಾಗಿರಲ್ಲ, ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತಾನೆ ಅರ್ಜುನ್. ಯಾರು ಕ್ರಿಮಿನಲ್ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾಳೆ ವಂದನಾ. ಈಚೆ ಬೃಂದಾ ಮತ್ತೆ ಫೈಲನ್ನು ಹುಡುಕ್ತಾಳೆ, ಎಲ್ಲೂ ಸಿಗಲ್ಲ. ಮೇಲೊಂದು ಟ್ರಂಕ್ ಇರುತ್ತೆ, ಅದ್ರ ಒಳಗೆ ಕೈ ಹಾಕಿ ಫೈಲನ್ನು ತೆಗಿತಾಳೆ. ಅದರಲ್ಲಿ ಶಕ್ತಿ ಪ್ರಸಾದ್ ಅಂತ ಫೈಲ್ ಇರುತ್ತೆ. ಅದನ್ನು ತಗೊಂಡು ಹೊರಗಡೆ ಬರುವಾಗ ಅದರೊಳಗಿರೋ ಒಂದು ಚೀಟಿ ಕೆಳಗಡೆ ಬೀಳುತ್ತೆ. ಬೃಂದಂಗೆ ಗೊತ್ತಾಗಲ್ಲ. ಈಚೆ ಭಾರ್ಗವಿ, ಸಣ್ಣ ವಯಸ್ಸಿನ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದಂಥ ವ್ಯಕ್ತಿ ಅವನು. ಅವನ ವಿರುದ್ಧ, ಅವನ ಟ್ರಸ್ಟ್ ವಿರುದ್ಧ ನಮ್ಮಪ್ಪ ಹೋರಾಡಿ ಗೆದ್ದಿದ್ದಾರೆ ಅಂತಾಳೆ. ಆಗ ಬೈರ ಬಂದು, ಎಲ್ಲ ಸುಳ್ಳು, ಇವರಪ್ಪ ದೇವರಂಥ ಮನುಷ್ಯ ಅಲ್ಲ, ದೊಡ್ಡ ಮೋಸಗಾರ ಅಂತಾನೆ. ಬೈರ, ಏನು ಮಾತಾಡ್ತಿದ್ದೀರಾ ಅಂತಾಳೆ ಭಾರ್ಗವಿ. ನಿಮ್ಮ ತಂದೆ ಜಯರಾಜನ ಜೈಲಿಗೆ ಕಳಿಸಿದ್ದು ನಮ್ಮ ಮಗನ ಕಿಡ್ನಾಪ್ ಮಾಡಿದ್ದಾಳೆ ಅಂತಲ್ಲ, ನಿಮ್ಮ ತಂದೆಗೆ ಬರಬೇಕಾಗಿರೋ ಬಾಕಿ ಹಣ ಕೊಡಲಿಲ್ಲ ಅಂತಾನೆ ಬೈರ. ಅಲ್ಲ ಸರ್, ನಿಮ್ಮ ಮಗಳನ್ನ ಕಾಪಾಡಿರೋ ಲಾಯರ್ ಮೇಲೆ ಆಪಾದನೆ ಹೊರಿಸ್ತಿದ್ದೀರಲ್ಲ, ನಿಮ್ಮ ಹತ್ರ ಏನಿದೆ ಸಾಕ್ಷಿ ಅಂತಾರೆ ಮೀಡಿಯಾದವರು. ತಂದಿದ್ದೀನಿ ಸಾಕ್ಷಿ, ಇಲ್ಲಿ ನೋಡಿ, ಬ್ಯಾಂಕ್ನವ್ರು ಕೊಟ್ಟಿರೋ ರಶೀತಿ ಇದು. ನಮ್ಮ ಕಾಂಟ್ರಾಕ್ಟರ್ ಜಯರಾಜು ಇವರ ಅಪ್ಪನ ಖಾತೆಗೆ 10 ಲಕ್ಷ ರೂಪಾಯಿ ಹಾಕಿದ್ದಾರೆ ಅಂತಾನೆ ಬೈರ. ಏನಾಗಿದೆ ನಿನಗೆ? ಮಾವ ಯಾಕೆ ಹಾಗೆ ಮಾಡ್ತಾರೆ? ನಿನ್ನ ಹತ್ರ 1 ರೂಪಾಯಿ ತೊಗೊಳ್ದೆ ಈ ಕೇಸ್ ನಡೆಸಿದಾರಲ್ವಾ ಅಂತಾನೆ ಅರ್ಜುನ್. ನಾನು ಹಾಗೆ ತಿಳ್ಕೊಂಡಿದ್ದೆ ಸ್ವಾಮಿ, ಆದರೆ ನಿಮ್ಮ ಮಾವ ಆ ಕಾಂಟ್ರಾಕ್ಟರ್ ಎಲ್ಲ ಒಂದೇ ಗ್ಯಾಂಗು, ಅವ್ರವ್ರ ಒಳಗೇನೆ ದುಡ್ಡಿನ ವ್ಯವಹಾರ ಮಾಡ್ಕೋತಿದ್ರು, ಅದಕ್ಕೆ ಇರಬೇಕು. ನಮ್ಮ ಮಗಳು ಕಳೆದು ಹೋದಾಗ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋದಾಗ ನಿಮ್ಮ ಮಾವ ಈ ಕೇಸನ್ನು ನಾನೇ ಮಾಡ್ತೀನಿ ಅಂತ ಹೇಳಿದರು, ನಮ್ಮ ಹತ್ರ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾಟಕ ಆಡಿದ್ರು ಅಂತಾನೆ ಬೈರ. ಕೋರ್ಟಲ್ಲಿ ಎಲ್ಲರ ಮುಂದೆ ವಾಪಸ್ ತಗೊಂಡು ಬಂದು ಒಪ್ಸಿಲ್ವಾ ನಿಮ್ಮ ಮಗಳನ್ನ? ಆದರೂ ನಮ್ಮ ಅಪ್ಪನ ಮೇಲೆ ಯಾಕೆ ಅಪವಾದ ಹೊರಿಸ್ತಿದ್ದೀರಾ ಅಂತಾಳೆ ಭಾರ್ಗವಿ. ಎಲ್ಲ ಸುಳ್ಳು, ನನ್ನ ಕಣ್ಣು ಕೊಟ್ಟೋಕೆ ನೀವು ಮಾಡಿದ ನಾಟಕ ಅದು. ಎಲ್ಲಿ ಸಿಕ್ಕಿದೆ ನ್ಯಾಯ ನನ್ನ ಮಗಳಿಗೆ? ನಿಮ್ಮ ಅಪ್ಪ ಜಯರಾಜನ್ ಗುಟ್ಟು ಗೊತ್ತಾಯ್ತು ಅಂತ ಅವಳನ್ನೇ ಸಾಯಿಸ್ಬಿಟ್ರಲ್ಲ ಮೇಡಮ್ ಅಂತಾನೆ ಬೈರ. ನಿಮ್ಮ ಮಗಳು ಜಾನಕಿ ಅಂತಾಳೆ ಭಾರ್ಗವಿ. ಜಾನಕಿನ ಕೊಂದ್ಬಿಟ್ಟಿದ್ದಾರೆ ಮೇಡಮ್ ಅಂತ ಪಾಪ ಕೆಲಸ ಮಾಡಿ ತಪ್ಪಿಸ್ಕೋದು ಅಂತ ಅಂದ್ಕೊಂಡಿದ್ದಾನೆ ನಿಮ್ಮ ಅಪ್ಪ. ನಮ್ಮ ಕಣ್ಣಿಗೆ ಮಣ್ಣೆರ್ಚ್ಬೋದು, ಮೇಲ್ಗಡೆ ಆ ದೇವರಂತ ಇದ್ದಾನೆ, ಅವನಿಗೆ ಯಾಮಾರಿಸೋದು ಆಗಲ್ಲ ಮೇಡಮ್. ಅನ್ಯಾಯವಾಗಿ ನಮ್ಮ ಮಗಳು ಜಾನಕಿನ ಕೊಂದ್ಬಿಟ್ಟ ನಿಮ್ಮಪ್ಪ. ಅವ್ನ ನ್ಯಾಯ ನೀತಿ ನಾಟಕಕ್ಕೆ ನನ್ನ ಮಗಳು ಜೀವನೇ ತಗೊಂಡ್ಬಿಟ್ಲು ಮೇಡಮ್. ಅಂಥವನಿಗೆ ಗೌರವ ಕೊಡಬೇಕಾ? ನನ್ನ ಮಗಳನ್ನ ವಾಪಸ್ ಕೊಡೋಕ್ಕಾಗತ್ತಾ ಹೇಳಿ ಮೇಡಮ್, ವಾಪಸ್ ಕೊಡೋಕ್ಕಾಗತ್ತಾ ಅಂತಾನೆ ಬೈರ. ನಿಮ್ಮ ಅಪ್ಪನ ಸಾವಿಗೆ ನೀನೇ ಕಾರಣ, ನಿಮ್ಮ ಅಪ್ಪನ ಆಸೆ ಪ್ರಕಾರ ನಿನ್ನ ಗಂಡನ ಮನೆಗೆ ಹೋಗಿ ಬದುಕು, ಅಪ್ಪ ಅಷ್ಟು ಮಾಡಿ ಪುಣ್ಯ ಕಟ್ಕೊ ಅಂತ ಭಾರ್ಗವಿನ ಮನೆಯಿಂದ ಆಚೆ ಹಾಕ್ತಾರೆ ಪೂರ್ಣಿಮಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.